back to Rajasthan series. Today we are in Jodhpur, Blue City. ಮೆಹರನ್ಗರ್ ಫೋರ್ಟಿಗೆ ಬಂದಿದ್ವಿ. ಸೊ ಫೋರ್ಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಒಳಗೆ ಹೋಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ವಲ್ಪ ಲೈಕ್ ಏನಾದರೂ ಹಿಸ್ಟ್ರಿ ಏನಾದರೂ ಗೊತ್ತಾದರೆ ಐ ವಿಲ್ ಶೇರ್ ವಿತ್ ಯು. ವೆಲ್ಕಮ್ ಬ್ಯಾಕ್ ಅಗೇನ್ ಫಾರ್ ಜೋಧ್ಪುರ್ ವ್ಲಾಗ್ ಡೇ 2. ನಾವಿವತ್ತು ಮೆಹರಂಗರ್ ಫೋರ್ಟಲ್ಲಿದ್ದೀವಿ. ಸೊ ಹೂ ಟೋಲ್ಡ್ ಲೈಕ್ ರಾಜಸ್ಥಾನ್ ಇಸ್ ಟು ಹಾಟ್ ಅಂತ. ಇಟ್ಸ್ ವೆರಿ ಕೋಲ್ಡ್. ಡ್ಯೂರಿಂಗ್ ಡಿಸೆಂಬರ್ ಟೈಮಲ್ಲಂತೂ ತುಂಬ ಕೋಲ್ಡ್ ಇರುತ್ತೆ. ಈ ಫೋರ್ಟು ಸ್ಟ್ಯಾಂಡ್ಸ್ ಆನ್ ಹಿಲ್ ಟಾಪ್. ಇದು ಸುಮಾರು 1200 ಎಕರೆ ವಿಸ್ತೀರ್ಣ ಹೊಂದಿದೆ. ಈ ಫೋರ್ಟ್ನ ರಾವ್ ಜೋಧಾ ಅವರು ಕನ್ಸ್ಟ್ರಕ್ಟ್ ಮಾಡಿದ್ರು. ಇದು 17ನೇ ಶತಮಾನದ ಮೋಸ್ಟ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಕೂಡ ಹೌದು. ಈ ಫೋರ್ಟಲ್ಲಿ ಒಟ್ಟು 7 ಗೇಟ್ಸ್ ಇದೆ. ಇಲ್ಲಿ ಪ್ರತಿಯೊಂದು ದ್ವಾರಕ್ಕೂ ಒಂದೊಂದು ಮಹತ್ವವಿದೆ. ಆ ಪ್ರತಿಯೊಂದು ಗೇಟಿಗೂ ಒಂದೊಂದು ಕತೆ ಇದೆ. ಸೊ ಅದಕ್ಕೆ ಒಂದು ಹೆಸರು ಕೂಡ ಇದೆ. ಜೈಪೋಲ್, ಫತೇ ಫೋಲ್, ಲೋಹಾ ಫೋಲ್ ಹೀಗೆ ಮುಂತಾದ ಹೆಸರುಗಳನ್ನ ಇಟ್ಟಿದ್ದಾರೆ. ಫೋರ್ಟ್ ಒಳಗಡೆ ಇಂಟರ್ಕೇಟ್ ಪ್ಯಾಲೇಸಸ್, ಕಾರ್ವಿಂಗ್ಸ್, ಅದ್ರ ಜೊತೆಗೆ ಕೋರ್ಟ್ ಯಾರ್ಡ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ಇನ್ನೂ ಹಲವಾರು ಪ್ಲೇಸಸ್ ನೋಡೋದಕ್ಕೆ ಸಿಗುತ್ತೆ. ಲೈಕ್ ಮೋತಿ ಮಹಲ್, ಫೂಲ್ ಮಹಲ್, ಶೀಶ್ ಮಹಲ್, ಹಾಗೆ ಚಾಮುಂಡಿ ತಾಯಿ ಟೆಂಪಲ್ ಕೂಡ ಇದೆ. ಸೊ ಅದ್ರ ಜೊತೆಗೆ ಇನ್ನೂ ಏನು ಅಂದರೆ ಮ್ಯೂಸಿಯಂ ಕೂಡ ಇದೆ. ಹಾಗೆ ಆ ಮ್ಯೂಸಿಯಮಲ್ಲಿ ಲೈಕ್ ಆಗಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿದ್ದು ಅಂತ ಲೈಕ್ ಪಲ್ಲಕ್ಕಿಗಳು ಆ್ಯಂಡ್ ರಾಯಲ್ ಕ್ರೆಡಲ್ಸ್ ಇದೆ ಆ್ಯಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಅದೆಲ್ಲನೂ ಇನ್ನೂ ಕಾಪಾಡ್ಕೊಂಡು ಬಂದಿದ್ದಾರೆ.
ಒಟ್ಟಿನಲ್ಲಿ ಫೋರ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಸೊ ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ನೀವು ಲೈಕ್ ಜೋಧ್ಪುರಿಗೆ ಹೋಗಲೇಬೇಕು. ಸೊ ಆ್ಯಂಡ್ ಮೆಹರಂಗರ್ ಫೋರ್ಟ್ನ ವಿಸಿಟ್ ಮಾಡಲೇಬೇಕು. ಅದ್ರ ಜೊತೆಗೆ ಏನು ಅಂತಂದರೆ ನೀವು ಗೈಡ್ ಅದ್ರ ಕಂಪ್ಲೀಟ್ ಹಿಸ್ಟ್ರಿ ತಿಳ್ಕೊಬೇಕು ಅಂತಂದರೆ ನೀವು ಗೈಡ್ ಸಪೋರ್ಟ್ ತೊಗೋಬೋದು. ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಮೊಬೈಲ್ ಥ್ರೂ ಕನೆಕ್ಟ್ ಮಾಡಿ ಕೊಡ್ತಾರೆ. ಸೊ ನೀವು ಎಲ್ಲೆಲ್ಲಿ ಹೋಗ್ತೀರಾ ಸೊ ಜಸ್ಟ್ ನಂಬರ್ ಕ್ಲಿಕ್ ಮಾಡಿದ್ರೆ ಸೊ ಕಂಪ್ಲೀಟ್ ಹಿಸ್ಟ್ರಿ ಹೇಳುತ್ತೆ. ಸೊ ಒಂದು ಆಪ್ಷನ್ ಕೂಡ ಇದೆ. ಸೊ ಅದನ್ನು ಕೂಡ ಲೈಕ್ ನೀವು ಆಪ್ಟ್ ಮಾಡ್ಬೋದು. ಜಶ್ವಂತ್ ತಾಡ. ಸೊ ಜಶ್ವಂತ್ ತಾಡ ಇಸ್ ಲೈಕ್ ಪ್ಲೇಸ್ ಇಲ್ಲಿ ಏನಂದರೆ ರಾಜ್ಪುಟ್ಸ್ದು ಲೈಕ್ ಕ್ರಮೇಷನ್ಗೆ ಕೂಡ ಯೂಸ್ ಮಾಡ್ತಾರೆ. ಸೊ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇಟ್ ಈಸ್ ವೆರಿ ನಿಯರ್ ಟು ಲೈಕ್ ದ ಫೋರ್ಟ್. ಲೈಕ್ ಬೆಳಿಗ್ಗೆ ಏನು ಹೋಗಿದ್ವಿ ಸೊ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಜಶ್ವಂತ್ ತಾಡ. ಸೊ ಇದು ಮೇಯ್ನ್ಲಿ ಏನು ಅಂದರೆ ಇದೊಂದು ಪ್ಯಾಲೇಸು. ಈ ಪ್ಯಾಲೇಸ್ನ ಮಹಾರಾಜ ಸರ್ದಾರ್ ಸಿಂಗ್ ಅವರ ತಂದೆ ನೆನಪಿಗೋಸ್ಕರ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಲೇಟರ್ ಇದೇನಾಗುತ್ತೆ ರಾಯಲ್ ಫ್ಯಾಮಿಲಿದು ಕ್ರಮೇಷನ್ ಗ್ರೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರ ಮೇಯ್ನ್ ಅಟ್ರ್ಯಾಕ್ಷನ್ ಏನು ಅಂತಂದರೆ ಈ ಪ್ಯಾಲೇಸ್ ಸುತ್ತಲೂ ಒಂದು ಲೇಕ್ ಹರಿತಾ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ತುಂಬ ಕ್ಲೋಸ್ ಟು ಮೆಹರಂಗರ್ ಫೋರ್ಟ್. ಸೊ ನೀವು ಇಲ್ಲಿ ಬರಬೇಕು ಅಂದರೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಬರ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಲೈಕ್ ಮಕ್ರಾನಾ ಮಾರ್ಬಲ್ಸ್ನ ಯೂಸ್ ಮಾಡಿ ಈ ಒಂದು ಪ್ಯಾಲೇಸ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸಿಟಿ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ಕಾರಿಡಾರ್. ಆಮೇಲೆ ನೌಚೋಕಿಯಾ ಅಂತಲೂ ಕರೀತಾರೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಇನ್ಸೈಡ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್. ಆಲ್ಮೋಸ್ಟ್ ಲೈಕ್ ಎಲ್ಲ ಮನೆಗೂ ಬ್ಲೂ ಕಲರ್ ಪೇಂಟ್ ಮಾಡಿರ್ತಾರೆ. ಸೊ ಬಿಕಾಸ್ ಅಂದರೆ ಸಮ್ಮರ್ ಟೈಮಲ್ಲಿ ಲೈಕ್ ಮನೆ ಕೂಲಾಗಿರುತ್ತೆ ಅನ್ನೋದು. ವೈ ಲೈಕ್ ಬ್ಲೂ ಸಿಟಿ ಆ್ಯಂಡ್ ಯಾಕೆ ಕರೀತಾರೆ ಅಂತಂದರೆ ಎಲ್ಲರೂ ಒಂದೊಂದು ಸ್ಟೋರಿ ಹೇಳ್ತಾರೆ. ಬಿಕಾಸ್ ನಾವು ಅಲ್ಲಿ ಗೈಡ್ ತೊಗೊಂಡಿದ್ವಿ, ಅವರೊಂದು ಸ್ಟೋರಿ ಹೇಳಿದ್ರು. ಆ್ಯಂಡ್ ಅಗೇನ್ ಲೈಕ್ ನಾವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಅದು ಇನ್ನೊಂದು ಸ್ಟೋರಿ ಇದೆ. ಸೊ ಬಟ್ ಏನು ಅಂತಂದರೆ ನೀವು ಬ್ಲೂ ಸಿಟಿಗೆ ಲೈಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲ ತೋರಿಸ್ತಾರಲ್ವ, ಸೊ ಎಕ್ಸಾಕ್ಟ್ಲಿ ಆ ಥರ ಇಲ್ಲ. ಲೈಕ್ ಇವನ್ ಪ್ಲೇಸ್ ಕೂಡ ನೀವು ಅಲ್ಲಿ ಹೋಗೋದಕ್ಕೂ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಮುಂಚಿನ ಥರ ಎಲ್ಲ ಬಿಲ್ಡಿಂಗ್ಸು ಇಲ್ಲ. ಲೈಕ್ ಅಲ್ಲಿ ಕಾಣಿಸುತ್ತಲ್ಲ ಆದಷ್ಟು ಬಿಲ್ಡಿಂಗ್ಸ್ ಇದೆ. ಅದು ಬಿಟ್ಟರೆ ಲೈಕ್ ಇನ್ಸೈಡ್ ನಾವು ಹೋದಾಗ ಲೈಕ್ ಎಲ್ಲ ಬ್ಲೂ ಅಂತೂ ಇಲ್ಲ. ಸೊ ಇಟ್ ಈಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನೀವು ಬ್ಲೂ ಸಿಟಿ ಈ ಥರ ಅಲ್ಲಿ ಹೋಗಿ ನೋಡಬೇಕು ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನೀವು ಯಾರಾದರೂ ಗೈಡ್ನ ಲೈಕ್ ಪ್ರಾಪರಾಗಿ ತೊಗೊಂಡು ಹೋದರೆ ನೀವು ಕರೆಕ್ಟ್ ಲೊಕೇಶನ್ಗೆ ಹೋಗ್ತೀರಾ. ಇಲ್ಲಾಂದರೆ ನಿಮಗೆ ಆಟೋ ಕೂಡ ಸಿಗೋದು ತುಂಬ ಡಿಫಿಕಲ್ಟೀಸ್ ಆ ಪ್ಲೇಸಲ್ಲಿ. ಸೊ ಇದಾಗಿತ್ತು ಈ ಜೋಧ್ಪುರ್ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.